ಸಚಿವ ರಾಮಲಿಂಗ ರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ತಮಿಳುನಾಡಿಗೆ ತೆರಳಿದ್ರು. ಈಗ ಬೆಂಗಳೂರಿಗೆ ಸಚಿವ ರಾಮಲಿಂಗ ರೆಡ್ಡಿ ವಾಪಸ್ ಆಗಿದ್ದಾರೆ. ಅಸಮಾಧಾನಗೊಂಡು ತಮಿಳುನಾಡಿಗೆ ತೆರಳಿದ್ರು ರಾಮಲಿಂಗ ರೆಡ್ಡಿ. ಈಗ ರಿಟರ್ನ್ ಆಗಿದ್ದು ಸಂಧಾನದ ಪಾಲಿಟಿಕ್ಸ್ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ. ಜಯನಗರದ ಖಾಸಗಿ ಹೋಟೆಲ್ನಲ್ಲಿ ಸಂಧಾನ ಸಭೆ ನಡೆದಿದ್ದು ರಾಮಲಿಂಗ ರೆಡ್ಡಿ ಭೇಟಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ರಾಜೀನಾಮೆ ಸಲ್ಲಿಸಿದ ಆಪ್ತನ ಮನವೊಲಿಕೆಗೆ ಕಸರತ್ತನ್ನ ಮಾಡ್ತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಮಲಿಂಗಾರೆಡ್ಡಿ ಒಟ್ಟಾರೆಯಾಗಿ ಈಗ ತಮಿಳುನಾಡಿನಿಂದ ರಿಟರ್ನ್ ಆಗಿದ್ದು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಸಚಿವ ಸ್ಥಾನಕ್ಕೆ. ಅಸಮಾಧಾನವನ್ನಗೊಂಡಿದ್ರು. ಅವರು ಕೇಳಿದ್ದಂತಹ ಸಚಿವ ಸ್ಥಾನ ಸಿಗದೇ ಇರೋ ಕಾರಣಕ್ಕಾಗಿ. ಹೀಗಾಗಿ ಅವರು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ಕೂಡ ನೀಡಿ ಅಸಮಾಧಾನವನ್ನ ಹೊರಹಾಕಿದ್ರು. ಕೊಟ್ರೆ ನಗರಾಭಿವೃದ್ಧಿ ಇಲಾಖೆಯನ್ನ ಕೊಡಿ, ಇಲ್ಲ ಅಂದ್ರೆ ಯಾವುದೇ ಇಲಾಖೆ ಬೇಡ ಅಂತ ಪಟ್ಟು ಹಿಡಿದಿದ್ರು. ತದನಂತರ ರಾಜೀನಾಮೆ ನೀಡಿದ ನಂತರ ಯಾರ ಕೈಗೂ ಸಿಗದೆ ತಮಿಳುನಾಡಿಗೆ ತೆರಳಿದ್ರು. ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಡಿಕೆ ರಾಮಲಿಂಗಾರೆಡ್ಡಿ 1-to-1 ಟಾಕ್. ಡಿಕೆಶಿ ಮಾತಿಗೆ ರಾಮಲಿಂಗಾರೆಡ್ಡಿ ಒಪ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು, ಈ ಹಿಂದೆ ಮಾತು ಕೊಟ್ಟಿದ್ದು ನೆನಪಿಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ ರಾಮಲಿಂಗಾರೆಡ್ಡಿ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಪಟ್ಟು ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ. ಡಿಕೆ ರಾಮಲಿಂಗಾರೆಡ್ಡಿ 1-to-1 ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿಯನ್ನ ಭೇಟಿ ಮಾಡಿದ್ದು ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಸಮಾಧಾನವನ್ನ ಶಮನ ಮಾಡುವ ಪ್ರಯತ್ನದಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ರಾಜೀನಾಮೆ ನಿರ್ಧಾರದಿಂದ ಹಾಗಾದ್ರೆ ರಾಮಲಿಂಗಾರೆಡ್ಡಿ ಹಿಂದೆ ಸರಿಯಲ್ವಾ? ಸಭೆಯಲ್ಲಿ ಏನೆಲ್ಲ ಮಾತುಕತೆ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಮತ್ತೆ ರಾಮಲಿಂಗಾರೆಡ್ಡಿ ಮಾಡ್ತಿರುವಂತಹ 1-to-1 ಮೀಟಿಂಗ್ ಅಲ್ಲಿ ಅಂತ? ಪ್ರಕಾಶ್, ಕವ್ಯ, ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಬೆಳಗ್ಗಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅವರನ್ನ ಮನವೊಲಿಸುವಂತಹ ಪ್ರಹಸನಗಳು ನಿರಂತರವಾಗಿ ಕೂಡ ಆಗ್ತಾ ಇದೆ. ಇದೀಗ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ನೇರ ಮಾತುಕತೆಗೆ ಕೂಡ ಮುಂದಾಗಿದ್ದಾರೆ. ಜಯನಗರದ ಖಾಸಗಿ ಹೋಟೆಲ್ಗೂ ಕೂಡ ಇಬ್ರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಮುಕ್ತವಾಗಿ ಮನವೊಲಿಸುವಂತಹ ಒಂದಿಷ್ಟು ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಇದೇ ಖಾಸಗಿ ಹೋಟೆಲು, ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ 1-to-1 ಟಾಕ್ ಕೂಡ ಆಗ್ತಾ ಇದೆ. ಈ ಹಿಂದೆ ಮಾತನ್ನ ಕೊಟ್ಟಿದ್ರಿ, ಆ ಮಾತಿಗೆ ತಕ್ಕಂತೆ ನಡೆದುಕೊಳ್ಳಿ ಅನ್ನುವಂಥದ್ದನ್ನು ಕೂಡ ನೇರವಾಗಿ ಸಿಎಂ ಮುಂದೆ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಈ ಹಿಂದೆ ಕೂಡ ಸಾರಿಗೆ ಇಲಾಖೆಯನ್ನ ಏನು ತೆಗೆದುಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಿದ್ರು ಕೂಡ ಮುಂದಿನ ದಿನಗಳಲ್ಲಿ ತಾವು ಕೇಳಿರುವಂತಹ ಒಂದು ಇಲಾಖೆಯನ್ನ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನ ನೀಡಿದ್ರು. ಸೊ ಆ ಮಾತಿಗೆ ತಕ್ಕಂತೆ ಸಾರಿಗೆ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ರು. ಆದ್ರೆ ಈ ಬಾರಿ ಈ ಒಂದು ಇಲಾಖೆ ನನಗೆ ಆಸಕ್ತಿ ಇಲ್ಲದಿದ್ರು ಕೂಡ ಮತ್ತೆ ಈ ಒಂದು ಇಲಾಖೆಯನ್ನ ಜವಾಬ್ದಾರಿಯನ್ನ ಹೊತ್ಕೊಳ್ಳಿ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಇದು ಆಸಕ್ತಿ ಇಲ್ಲ ಅನ್ನುವಂಥದ್ದನ್ನ ಕಡ್ಡಿ ತುಂಡಾಗುವಂತೆ ನೇರವಾಗಿ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಈಗ ಶತಾಯಗತಾಯ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈಗ ಆರಂಭಿಕ ಹಂತದಲ್ಲೇ ಈ ರೀತಿಯಾಗಿ ಒಂದಿಷ್ಟು ರೆಬಲ್ ಆದರೆ ಅಥವಾ ರಾಜೀನಾಮೆಯ ಪ್ರಹಸನಗಳು ನಡೆದ್ರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಮತ್ತೆ ವಿರೋಧ ಪಕ್ಷಗಳಿಗೂ ಕೂಡ ಒಂದು ರೀತಿಯಲ್ಲಿ ಟೀಕೆ ಮಾಡಲಿಕ್ಕೆ ಒಂದಿಷ್ಟು ವ್ಯವಸ್ಥೆಗಳು ಕೂಡ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹೇಗಾದರೂ ಮಾಡಿ ಮನವೊಲಿಸುವಂಥ ಪ್ರಯತ್ನಕ್ಕೆ ಖುದ್ದು ಸಿಎಂ ಅವರೇ ಈಗ ಅಖಾಡಕ್ಕಿಳಿದಿದ್ದಾರೆ. ಸುಮಾರು ಒಂದು 20 ನಿಮಿಷಗಳಾಯಿತು. 1-to-1 ಮಾತುಕತೆ ಕೂಡ ಶುರುವಾಗಿದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ಕೊಡುವಂತಹ ಒಂದಿಷ್ಟು ಅವಕಾಶಗಳ ಬಗ್ಗೆ ಕೂಡ ಖುದ್ದು ಸಿಎಂ ಅವರೇ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಯಾವುದಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ಒಪ್ತಾ ಇಲ್ಲ. ಈಗ ನನ್ನ ನಿರ್ಧಾರ ಫಿಕ್ಸ್ ಆಗಿದೆ, ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥದ್ದನ್ನ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಿದ್ರೂ ಕೂಡ ಶತಾಯಗತಾಯ ಅವರನ್ನ ಮನವೊಲಿಸಬೇಕು. ಮತ್ತೆ ಪಕ್ಷಕ್ಕೆ ಆಗ್ತಾ ಇರುವಂತಹ ಮುಜುಗರವನ್ನ ತಪ್ಪಿಸೋದಕ್ಕೆ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಅಂತಿಮವಾಗಿ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಬಳಿಕ ಏನು ಅವರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು
ಕ್ಲಾರಿಟಿ ಕೂಡ ಸಿಗುತ್ತೆ. ಆದರೆ ಬೆಳಗ್ಗಿಂದಲೂ ಕೂಡ ಸಾಕಷ್ಟು ಪ್ರಹಸನಗಳು ನಡೀತಾ ಇದೆ. ಖುದ್ದು ಹೈಕಮಾಂಡ್ ಗಮನಕ್ಕೂ ಕೂಡ ಹೋಗಿದೆ. ಸೊ ಆರಂಭದಲ್ಲೇ ಈ ರೀತಿಯಾಗಿ ಡ್ಯಾಮೇಜ್ ಆಗಬಾರ್ದು, ಸೊ ಎಲ್ಲೂ ಕೂಡ ಈ ರೀತಿಯ ಅಪಸ್ವರಗಳು ಅಥವಾ ಏನು ರೆಬಲ್ ಆಗುವಂಥದ್ದನ್ನು ತಪ್ಪಿಸಬೇಕು ಅನ್ನುವಂಥದ್ದನ್ನು ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದೆ ಹೈಕಮಾಂಡು. ಸೊ ಆ ನಿಟ್ಟಿನಲ್ಲಿ ಈಗ ಬೆಳಿಗ್ಗೆನೆ ಸಾಕಷ್ಟು ಹಿರಿಯ ಸಚಿವರು ಕೂಡ ರಾಮಲಿಂಗಾರೆಡ್ಡಿ ಅವರನ್ನು ಮನೆ ಹೋಲಿಸುವಂಥ ಪ್ರಯತ್ನಗಳಾದವು. ಆದರೆ ಅದು ಯಾವುದು ಕೂಡ ಸಕ್ಸಸ್ ಆಗಿರಲಿಲ್ಲ. ಸಂಧಾನ ಸಕ್ಸಸ್ ಆಗದೆ ಇರುವಂತಹ ಕಾರಣಕ್ಕಾಗಿ ಈಗ ಖುದ್ದು CM DK ಶಿವಕುಮಾರ್ ಅವರೇ ಅವರನ್ನ ನೇರ ಮುಖಾಮುಖಿ ಭೇಟಿಯನ್ನ ಆಗಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇನ್ನೇನು ಅರ್ಧ ಗಂಟೆಯಲ್ಲಿ ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ಕಾವ್ಯ. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ.